ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ. ಬಹಳಷ್ಟು ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಕಳೆದ ಡಿಸೆಂಬರ್ 7ರಂದು ಕರ್ನಾಟಕ ಟಿಇಟಿ 10ನೇ ಒಂದು ಪರೀಕ್ಷೆ ಏನಾಗಿತ್ತು ಆ ತರ ಸೊ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಪೇಪರ್ 1 ಮತ್ತು ಪೇಪರ್ 2. ಬನ್ನಿ ಈ ಪೇಪರ್ ಬಗ್ಗೆ ಒಂದಿಷ್ಟು ವಿಚಾರಗಳು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಪರೀಕ್ಷೆ ಬಗ್ಗೆ ನೋಡೋದಾದ್ರೆ ಅತಿ ಸರಳವಾಗಿರ್ತಕ್ಕಂಥ ಪರೀಕ್ಷೆ ಆಗಿತ್ತು. ಹೆಚ್ಚಿಗೆ ಈ ಬಾರಿ ಅತಿ ಹೆಚ್ಚು ಅಭ್ಯರ್ಥಿಗಳು ಏನಾಗ್ತದಂದ್ರೆ ಅರ್ಹತೆಯನ್ನ ಪಡೆದುಕೊಳ್ತಾ ಇದ್ದಾರೆ. ನೆನ್ಪಿಟ್ಕೋರಿ, ಅತಿ ಹೆಚ್ಚು ಅಭ್ಯರ್ಥಿಗಳು ಈ ಬಾರಿ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಹೆಚ್ಚಿಗೆ ಅಭ್ಯರ್ಥಿಗಳು ಈ ಬಾರಿ ಏನಾಗ್ತಾ ಇದಾರೆ ಅರ್ಹತೆಯನ್ನ ಪಡೆದುಕೊಳ್ತಾ ಇದ್ದಾರೆ. ನೆನ್ಪಿಟ್ಕೋರಿ, ಅಂತ ಒಂದು ಬಿಗ್ ಎಕ್ಸಾಮ್ ಯಾವ್ದಾಗಿತ್ತು ಈ ಬಾರಿ ಆಗಿತ್ತು ಆದ್ಮೇಲೆ ನೆನ್ಪಿರ್ಲಿ ನಿಮಗೆ. ಸೊ ಬನ್ನಿ ಹಾಗಾದ್ರೆ ಯಾಕೆ ಇಷ್ಟು ಸುಲಭ ನೋಡೋದಾದ್ರೆ ನೋಡಿ, ಯಾಕೆ ಪರೀಕ್ಷೆ ಇಷ್ಟು ಸುಲಭ ಯಾಕೆ ಯಾಕೆ ಅಂದ್ರೆ ಸೊ ಈಗಾಗಲೇ ಕೆಲವೊಂದು ವಿಷಯಗಳನ್ನ ಗಮನಿಸಿದಾಗ, ಮೂಲಗಳ ಪ್ರಕಾರ ನೋಡಿದಾಗ, ಸೊ ಇನ್ನು ಜನವರಿ ಅಥವಾ ಫೆಬ್ರವರಿ ಒಳಗೆ ಏನಾಗ್ತದೆ ನೇಮಕಾತಿ ಆಗಲಿದೆ. ಸೊ ಈ ನೇಮಕಾತಿಗೆ ಸೊ ಒಳ್ಳೆ ಟೀಚರ್ಗಳ ಬೇಕನ್ನುವಂತಹ ದೃಷ್ಟಿಯಲ್ಲಿ ಇಟ್ಕೊಂಡ ಸೊ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಈ ಬಾರಿ ಟಿಇಟಿ ಎಕ್ಸಾಮ್ ಏನಾಗಿತ್ತು ಈಜಿ ಆಗಿತ್ತು, ರೈಟ್. ಸೊ ಇದರಿಂದ ಏನಾಗ್ತದಪ್ಪ ಅಂದ್ರ ಸ್ಪರ್ಧೆ ಹೆಚ್ಚಾಗ್ತಾ ಇದೆ. ನೆನ್ಪಿಟ್ಕೋರಿ, ನೋಡಿ ಬರುವಂತ ಪರೀಕ್ಷೆಗೆ ಸ್ಪರ್ಧೆ ಹೆಚ್ಚಾಗುವ ಒಂದು ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದಾವೆ. ಬರುವಂತ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು. HSTR ಬೇಡ ಇಲ್ಲಿ, ಯಾಕಂದ್ರೆ ಅದು ಟಿಇಟಿ ಕನ್ಸಿಡರ್ ಆಗಲ್ಲ, ಅದಕ್ಕಿಂತ ಡಿಕ್ಲೇರ್ ಆಗಿದ್ದಾರೆ. ಬಟ್ PSTR ಮತ್ತು GPSTR ಪರೀಕ್ಷೆಗಳಿಗೆ ಹೆಚ್ಚಿನ ಅಭ್ಯರ್ಥಿಗಳು ಬರುವ ಎಕ್ಸಾಮ್ ರೆಡಿ ಇರ್ತಾ ಇದಾರೆ. ನೆನ್ಪಿಟ್ಕೋರಿ, ಯಾಕಂದ್ರೆ ನಮ್ಗೆ ಮುನ್ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ. 2025 ಟಿಇಟಿ ಎಕ್ಸಾಮ್ ಮುಗಿತಲ್ಲ, ಇದ್ರರ್ಥ ಏನ್ ಹೇಳ್ರಿ, ಬಹಳಷ್ಟು ಅಭ್ಯರ್ಥಿಗಳು ರೆಡಿ ಆಗ್ಬಿಟ್ರು. ಏನು ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ನೋಡ್ರಿ. ಅರ್ಹತೆ ಆಗಿದೆ, ನೆನ್ಪಿಟ್ಕೊರಿ. ಈ ಬಾರಿ ಅತಿ ಹೆಚ್ಚು ಅರ್ಹತೆಯನ್ನ ಪಡೆದಿದ್ದಾರೆ. ಹಾಗಾಗಿ ಬರ್ತಕ್ಕಂತ ಪರೀಕ್ಷೆಯಲ್ಲಿ ಏನಾಗ್ತದೆ ಅಂದ್ರೆ ಸ್ಪರ್ಧೆ ಒಂದ್ ಸ್ವಲ್ಪ ಏನಾಗ್ಬೋದಲ್ರಿ ಹೆಚ್ಚಿಗೆ ಆಗ್ಬೋದು. ಯಾಕಿಷ್ಟು ಸುಲಭ ಆಯ್ತು ಅಂದ್ರೆ ಇದರರ್ಥ ಏನಂದ್ರೆ ಬರುವ ಪರೀಕ್ಷೆಯಲ್ಲಿ ಸಾಕಷ್ಟು ಎಲ್ಲರಿಗೂ ಅವಕಾಶಗಳು ಸಿಗಲಿ, ಅವಕಾಶಗಳನ್ನು ಎಲ್ಲಾ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನುವಂತ ದೃಷ್ಟಿಯಲ್ಲಿ ಸೊ ಪರೀಕ್ಷೆ ಏನಾಗಿರ್ಬೋದು ಸುಲಭವಾಗಿರ್ಬೋದು. ಹೌದಾ, ಸುಲಭ ಅಂದ್ರೆ ಹಂಗಿನ ಸುಲಭ ಇಲ್ಲಾಗಿತ್ತು, ಮೀಡಿಯಂ ಕಿಂತನೂ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ ಎಲ್ಲರಿಗೂ ಬರ್ತಕ್ಕಂತ ಪರೀಕ್ಷೆಯಲ್ಲಿ ಏನಾಗಲಿ ಅವಕಾಶಗಳು ಸಿಗಲಿ, ರೈಟ್. ಸೊ ಆ ಅವಕಾಶಗಳಿಂದ ಅವ್ರಿಗೆ ಏನಾಗಲಿ ಉದ್ಯೋಗ ಸಿಗುವಂತ ಆಗ್ಲಿ ಅನ್ನುವಂತ ಒಂದು ಕಾರಣಕ್ಕಾಗಿ ಸೊ ಏನಾಗಿರ್ಬೋದು ಹೇಳ್ರಿ, ಪರೀಕ್ಷೆ ಸುಲಭ ಆಗಿರ್ಬೋದು. ಹೌದಾ, ಹಾಗಾದ್ರೆ ಸುಲಭ ಆಗೈತೆ ಅದನ್ನ ನೀವು ಸುಮ್ನೆ ಕೂಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ನಿಮ್ಮ ಮುಂದಿನ ನಡೆ ಬಹಳ ಇಂಪಾರ್ಟೆಂಟ್ ರೀ. ಯಾಕೆ ಮುಂದಿನ ನಡೆ ಇಂಪಾರ್ಟೆಂಟ್? ಸೊ ನಿಮ್ಗೆ ಗೊತ್ತಿರ್ಬೇಕು, ಬರುವಂತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸ್ಪರ್ಧೆ ಆಗ್ತಾ ಇದೆ. ಕಳೆದ ಪರೀಕ್ಷೆಗಳಿಗಿಂತ 2022, 2019, 2017-18 ಈ ಏನ್ ಪರೀಕ್ಷೆ ಆಗಿದಾವ್ರಿ, ಆ ಪರೀಕ್ಷೆಗಳಲ್ಲಿ ಏನ್ ಅಭ್ಯರ್ಥಿಗಳು ಭಾಗವಹಿಸಿದ್ರಲ್ರಿ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಪೈಪೋಟಿ ನಡೀತಾ ಇದೆ. ಅದಕ್ಕೆ ಡಾರ್ವಿನ್ ಅವ್ರು ಹೇಳ್ತಾರೆ, ಉಳಿವಿಗಾಗಿ ಹೋರಾಟ, ರೈಟ್. ಸೊ ಯಾರು ಉಳಿಬೇಕು, ಯಾರು ಬದುಕಬೇಕು, ಹೋರಾಟ ಮಾಡ್ಬೇಕು. ಏನ್ ಹೋರಾಟ ಮಾಡ್ಬೇಕು? ನಿಮ್ಮ ಪ್ರಯತ್ನ ಇವಾಗಿನಿಂದಲೇ ಏನಾಗಿರ್ಲಿ ಪ್ರಾರಂಭ ಆಗಲಿ. ನೆನಪಿಟ್ಟುಕೋರಿ, ರೈಟ್. ಟಿಇಟಿ ಪರೀಕ್ಷೆ ಈಸಿ ಬಂದಿದೆ ಅಂದ್ರೆ ಇದರ ಅರ್ಥ ಏನ್ ಹೇಳ್ರಿ, ಮುಂದಿನ ಪರೀಕ್ಷೆ ಏನಾಗ್ಬೋದು ತಪ್ಪಾಗ್ಲೇಬಹುದು. ಯಾಕೆಂದ್ರೆ ಅಲ್ಲಿ ಕ್ಯಾಂಡಿಡೇಟ್ ಎಷ್ಟು ಬೇಕು, ವೇಕೆನ್ಸಿ ಎಷ್ಟು ಬೇಕಲ್ಲ ಅಷ್ಟೇ ಕ್ಯಾಂಡಿಡೇಟ್ ಗಳು ತುಂಬುತ್ತಾರೆ. ಹೆಚ್ಚಿಗೆ ಜನರನ್ನ ಹೊರಗೆ ತೆಗಿಬೇಕಾಗಿರ್ತಾ ಇದೆ. ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಏನಾಗ್ಬೋದು, ನಿಮ್ಮ ಒಂದು ಬುದ್ಧಿಮಟ್ಟ ಏನಾಗಿರ್ಬೇಕು ಹೆಚ್ಚಾಗ್ಲೇಬೇಕಾದೈತಿ. ಇಲ್ಲಾಂದ್ರೆ ಆ ಒಂದು ಪರೀಕ್ಷೆನ ಎದುರಿಸುವುದು ಸಹಿತ ಏನಾಗುತ್ತೆ ಬಹಳಷ್ಟು ಕಷ್ಟ ಆಗುವಂತ ಸಾಧ್ಯತೆಗಳು ಇರ್ತಾ ಇದಾವೆ. ಹಾಗಾಗಿ ನಿಮ್ಮ ಮುಂದಿನ ನಡೆ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ. ನೆನಪಿಟ್ಕೋರಿ, ನಿಮ್ಮ ತಲೆಯಲ್ಲಿರ್ಲಿ, ಈ ಸಲ ನನ್ನ ಟಿಇಟಿ 110 ಆಯ್ತು, 120 ಆಯ್ತು, 115 ಆಯ್ತು, 100 ಆಯ್ತು, ಇದು ಮ್ಯಾಟರ್ ಆಗೋದಿಲ್ಲ. ನೆನಪಿಟ್ಕೋರಿ, ಬರುವಂತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ತಗೋತಾ ಇದಾರ, ನಿಮ್ ಸ್ಕೋರ್ ಎಷ್ಟು ಹೆಚ್ಚಾದೀತಿ ಅದು ಬಹಳ ಇಂಪಾರ್ಟೆಂಟ್ ಇದೆ. ನೆನ್ಪಿಟ್ಕೋರಿ, ಹೌದಾ. ಸೊ ಎಷ್ಟು ಖುಷಿಯಾಗಿದಾರಲ್ಲ ಅಷ್ಟೇ ಸ್ವಲ್ಪ ಗಂಭೀರತೆನೂ ಸಹಿತ ನಿಮ್ಮಲ್ಲಿ ಬರ್ಲಿ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಹೇಳಿದೇನು, ಸ್ಪರ್ಧೆ ಹೆಚ್ಚಾಗ್ತಾ ಇದೆ ಇಲ್ಲಿ. ಏನಾಗ್ತಾ ಇದೆ ಅಂದ್ರೆ ಅತಿ ಹೆಚ್ಚು ಸ್ಪರ್ಧೆ ಉಂಟಾಗ್ತಾ ಇದೆ ಇಲ್ಲಿ. ಅತಿ ಹೆಚ್ಚು ಸ್ಪರ್ಧೆ ಇರುವುದರಿಂದ ತಾವೇನ್ ಮಾಡಿದ್ರ ನಿಮ್ಮ ಮುಂದಿನ ದಿನಗಳು, ಇವತ್ತು ಅಥವಾ ಏನು ಸ್ಟಾರ್ಟ್ ಮಾಡ್ತಾ ಇಲ್ಲ ಈ ದಿನಗಳ ಕಡೆಗೆ ಗಮನ ಇರಲಿ. ಸಮಯದ ಕಡೆ ಏನಾಗಿರ್ಲಿ ಸ್ವಲ್ಪ ತಮ್ಮ ಒಂದು ಗಮನ ಇರ್ಲೇಬೇಕು, ರೈಟ್. ಸೊ ನೆನ್ಪಿಟ್ಕೊಡಿ, ನಿಮ್ಮ ಮುಂದಿನ ನಡೆ ಏನಾಗಿರ್ಬೇಕು, ಸ್ಪರ್ಧೆ ಹೆಚ್ಚಾಗಿದೆ ರೀ, ಸಮಯದ ಕಡೆಗೆ ಗಮನ ಕೊಡ್ರಿ, ರೈಟ್. ನಿಮ್ಮ ಆ ಒಂದು ಗುರಿಯನ್ನ ಮುಟ್ಟಬೇಕಾದ್ರ ನೀವು ಮಾಡಬೇಕಾಗಿರುವುದು ಏನು, ಅದು ನಿಮಗೆ ಸ್ಪಷ್ಟವಾಗಿ ಅರ್ಥ ಇರಲಿ.
ರೈಟ್. ನೀವು ಮಾಡ್ಬೇಕಾಗಿರ್ತಕ್ಕಂತ ಕೆಲಸ ಏನದಲ್ಲ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗ್ತಾ ಇದೆ. ಇಲ್ಲ ಅಂದ್ರೆ ಸ್ಪರ್ಧೆ ಹೆಚ್ಚಾಗಿದೆ. ಈ ಸ್ಪರ್ಧೆಯಲ್ಲಿ ಅದೊಂದು ರೂಲ್ಸ್ ಇದಲ್ಲ ಏನಂದ್ರೆ, ಇಲ್ಲಿ ಬುದ್ಧಿವಂತರೇ ಜಾಣರಕ್ಕಿಂತ ಬುದ್ಧಿವಂತರು. ಯಾಕ ಅವಕಾಶವನ್ನ ಬಳಸಿಕೊಳ್ಳೋರು ಯಾರಪ್ಪ ಅಂತ ಕೇಳಿದ್ರೆ, ಜಾಣರಕ್ಕಿಂತ ಬುದ್ಧಿವಂತರ ಅತಿ ಹೆಚ್ಚು ಏನ್ ಮಾಡ್ತಿರ್ತಾರೆ ಅಂದ್ರೆ ಅವಕಾಶಗಳನ್ನ ಬಳಸ್ಕೊಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಹಾಗಾಗಿ ದಯವಿಟ್ಟು ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂತ ಕೇಳಿದ್ರೆ, ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಯಾಕಂದ್ರೆ ಬ್ಲರ್ ಆಗ್ತಾ ಇದೆ. ಎಸ್. ಅತಿ ಹೆಚ್ಚು ಗುರಿ ನಿಮ್ ಕರೆಕ್ಟ್ ಇರ್ಲಿ, ಸಮಯದ ಕಡೆಗೆ ಗಮನ ಇರ್ಲಿ. ಸ್ಪರ್ಧೆ ಹೆಚ್ಚಿದೆ, ಅಧ್ಯಯನ ನಿಲ್ಲಬಾರದು. ಸೊ ನಿಮ್ಮ ಒಂದು ಪ್ರಯತ್ನ ಏನಾಗಿರ್ಲಿ ನಿರಂತರವಾಗಿದ್ದರೆ ಖಂಡಿತ ನೀವು ಯಾವ ರೀತಿ ಟಿ ಹೆಚ್ಚಿಗೆ ಅಂಕಗಳನ್ನ ಗಳಿಸಿದಿರಲ್ಲ, ಅದೇ ರೀತಿ ಬರ್ತಕ್ಕಂತ ಪರೀಕ್ಷೆಯಲ್ಲೂ ಸಹಿತ ಏನಾಗುದು ಹೆಚ್ಚಿಗೆ ಅಂಕ ಗಳಿಸಬಹುದು, ನೆನ್ಪಿಟ್ಕೊಂಡಿದ್ದಿಂದ. ರೈಟ್. ಸೊ ಹಾಗಾದ್ರೆ ತಾವಿಲ್ಲಿ ಗಮನಿಸ್ಬೇಕಾಗ್ತದೆ ಕ್ಲಿಯರ್ ಆಗಿ, ಈ ಬರ್ತಕ್ಕಂತ ಪರೀಕ್ಷೆ ಹೆಂಗಿರಬಹುದು, ಸೊ ನೀವು ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದು ಸಹಿತ ಬಹಳ ಇಂಪಾರ್ಟೆಂಟ್ ರೀ. ಈಗಾಗಲೇ ಟಿ ಪರೀಕ್ಷೆನ ಎದುರಿಸಿದಿರಾ, ಸೊ ನೀವು ಒಂದ್ ಅಂಶ ಏನ್ ಹೇಳ್ತದಪ್ಪ ಅಂದ್ರ, ಮಾರ್ಕ್ಸ್ ಹೆಚ್ಚು ಬಂದಾದ ಖುಷಿ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಅಂಕಗಳು ಎಲ್ಲಿ ಕಡಿಮೆ ಆಗಿದಾವೆ, ಅಂಕಗಳು ಸೊ ಯಾವ ವಿಷಯದಲ್ಲಿ ಕಡಿಮೆ ಆಗಿದಾವೆ ನೆನ್ಪಿಟ್ಕೋರಿ. ಯಾವ ವಿಷಯದಲ್ಲಿ ಕಡಿಮೆ ಆಗಿದಾವೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋರಿ. ರೈಟ್. ಇನ್ನ ಇದಾದ ನಂತರ ನೆಕ್ಸ್ಟ್, ಯಾವ ವಿಷಯದಲ್ಲಿ ಅತಿ ಹೆಚ್ಚು ಸಮಯ ವ್ಯರ್ಥವಾಗಿದೆ ರೀ, ಅತಿ ಹೆಚ್ಚು ಸಮಯ ಎಲ್ಲಿ ವ್ಯರ್ಥವಾಗಿದೆ, ಸೊ ಅದನ್ನ ತಾವು ಗಮನಿಸಬೇಕು. ಯಾಕಂದ್ರೆ ಮುಂದೆ ಬರ್ತಕ್ಕಂತ ಪರೀಕ್ಷೆ ನೀವು ಆಗಬಾರ್ದಂದ್ರ ಇವಾಗಿನಿಂದಲೇ ಏನಾಗಿರ್ಲಿ ನಿಮ್ಮ ಒಂದು ಪ್ರಯತ್ನ, ಅದರ ರೂಢಿ ಅಭ್ಯಾಸ ನಿಮ್ಗೆ ಇರಬೇಕಾಗ್ತಾ ಇದೆ. ಹೌದ್ರೆ? ಸೊ ನೋಡಿ, ಯಾವ ವಿಷಯದಲ್ಲಿ ಅಂಕ ಕಡಿಮೆ ಬಂದಿದ್ದಾವೆ ಗಮನಿಸ್ಬೇಕು. ಜೊತೆಗೆ ಸಮಯ ಎಲ್ಲಿ ವ್ಯರ್ಥ ಆಗ್ಯದ ಪರೀಕ್ಷೆ ಸಮಯದಲ್ಲಿ, ಅಥವಾ ಏನು 2-3 ತಿಂಗಳು ಏನು ಸ್ಟಡಿ ಮಾಡಿದ್ರೆ ಅಲ್ಲಿ ನೀವು ಯಾವ ವಿಷಯ ಹಿಂದುಳಿದ, ಅಥವಾ ಯಾವ್ದ್ರಲ್ಲಿ ನಂಗೆ ಅಂಕಗಳು ಕಡಿಮೆ ಬಂದಿದಾವೆ, ಎಲ್ಲಿ ನಮ್ ಸಮಯ ವ್ಯರ್ಥ ಆಗಿದೆ, ಈ 2-3 ತಿಂಗಳು ಸ್ಟಡಿ ಮಾಡಿದಿರಿ ಎಲ್ಲಿ ವೇಸ್ಟ್ ಆಯ್ತು, ಅವುಗಳನ್ನ ಏನ್ ಮಾಡ್ರಿ ಫಿಲ್ಅಪ್ ಮಾಡ್ಕೋರಿ, ಅವುಗಳನ್ನ ಚೇಂಜಸ್ ಮಾಡ್ಕೋರಿ. ಸ್ಟಡಿ ಕಡೆಗೆ ಗಮನ ಬರ್ಬೇಕಾರ ಈ ತಪ್ಪುಗಳು ಆಗದಂತೆ ಏನಾಗಿ ಮಾಡ್ರಿ ಎಚ್ಚರಿಕೆ ವಹಿಸ್ರಿ. ಯಾಕಂದ್ರೆ ಇವೇ ನಮ್ಮನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಬರ್ತಕ್ಕಂತ ಪರೀಕ್ಷೆಗೂ ಸಹಿತ ಶತ್ರುಗಳು ಇದ್ದಂತೆ ಕೆಲಸ ಮಾಡ್ತಾ ಇದಾವೆ, ನೆನ್ಪಿಟ್ಕೋರಿ. ಯಾವ ವಿಷಯ ಕಡಿಮೆ ಬಿದ್ದದ ಅದನ್ನ ಹೆಚ್ಚಿಗೆ ಟಾರ್ಗೆಟ್ ಮಾಡ್ಕೋರಿ. ನೆಕ್ಸ್ಟ್, ಸಮಯ ಎಲ್ಲೆಲ್ಲಿ ವ್ಯರ್ಥ ಆಗ್ತಿತ್ಲಾ ಅದನ್ನ ಏನ್ ಮಾಡ್ಕೋರಿ ಯೂಸ್ ಮಾಡ್ಕೋರಿ. ಸಮಯನ ಯಾವ ರೀತಿ ಬಳಕೆ ಮಾಡೋದು ಗೊತ್ತಾಗಿರ್ಲಿ. ರೈಟ್. ಇನ್ನ ಇದಾದ ನಂತರ ಸ್ನೇಹಿತರೆ, ನೀವು ಮಾಡಿರ್ತಕ್ಕಂತ ತಪ್ಪುಗಳು ಯಾವ್ಯಾವ, ಸೊ ಪರೀಕ್ಷೆಯ ಸಂದರ್ಭದಲ್ಲಿ, ಪರೀಕ್ಷೆನ ಬರೆಯುವಂತ ಸಂದರ್ಭದಾಗ ಸೊ ಅಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪುಗಳು ಯಾವ್ಯಾವ. ಅಂಕಗಳು ಸರ್ 120 ಬರ್ಬೇಕಾಗಿತ್ರಿ, 108 ಬಂದ್ರಿ, 105 ಬಂದ್ರಿ, 100 ಬಂದ್ರಿ, ಯಾಕೆ ಕಡಿಮೆ ಆಯ್ತು, ಎಲ್ಲಿ ತಪ್ಪುಗಳು ಮಾಡಿದ್ರಿ ಪರೀಕ್ಷೆದಾಗ. ಕೆಲವೊಮ್ಮೆ ಸರಿ ಇತ್ತ ಉತ್ತರ ಇದ್ದಾಗೂ ಸಹಿತ ಫಿಲ್ಅಪ್ ಮಾಡುವಾಗ, ಮಾರ್ಕಿಂಗ್ ಮಾಡುವಾಗ, ಶೇಡ್ ಮಾಡುವಾಗ ಏನಾಗಿರ್ತಾರೆ ತಪ್ಪು ಮಾಡುವಂತ ಸಾಧ್ಯತೆಗಳು ತುಂಬಾನೇ ಇರ್ತಾ ಇದಾವೆ. ಸೊ ಯಾಕೆ ತಪ್ಪಾಯ್ತು, ಅವು ಆಗ್ಬಾರ್ದಾದ್ರೆ ನಿಮ್ಮಲ್ಲಿ ಮನಸ್ಥಿತಿ ಸರಿಯಾಗಿರ್ಲೇಬೇಕಾಗಿದೆ. ಅವುಗಳು ಮುಂದಿನ ಪರೀಕ್ಷೆಯಲ್ಲಿ ಆಗದಂತೆ ಏನ್ ಮಾಡ್ರಿ ಎಚ್ಚರ ವಹಿಸ್ಕೊಳ್ರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೇನಪ್ಪ ಅಂತಾರ, ನಿಮಗ್ ಗೊತ್ತಿಲ್ಲ ಆದ್ಮೇಲೆ ಬರುವಂತ ಪರೀಕ್ಷೆ ಕಡಿಮೆ ವೇಕೆನ್ಸಿ ಇರ್ಬೋದು, ಕಾಂಪಿಟೇಷನ್ ಏನಾಗಿದೆ ಅಂದ್ರೆ ಅತಿ ಹೆಚ್ಚಾಗಿದೆ ಆದ್ಮೇಲೆ ನೆನ್ಪಿಟ್ಕೋರಿ. ಅಂದಾಜ ಈಗ ಉದಾಹರಣೆ, ನಾವು PSR ಒಂದು 5,000 ರಿಂದ 6,000 ಹಿಡಿದು ಅಂದ್ರೆ, ಅಥವಾ 5,000 ಹಿಡಿದು ಅಂದ್ರೆ 50,000 ಅಪ್ಲಿಕೇಶನ್ ಬರುವಂತ ಸಾಧ್ಯತೆ ಇದೆ ರೀ. 50,000ಕ್ಕಿಂತ ಹೆಚ್ಚಿಗೆನೂ ಬರುವಂತ ಸಾಧ್ಯತೆ ಇದೆ ರೀ. GPSR ಸಹಿತ ಸಾಕಷ್ಟು ಅಪ್ಲಿಕೇಶನ್ ಬರುವಂತ ಸಾಧ್ಯತೆಗಳು ಇದಾವೆ. ಹಾಗಾಗಿ ನಾನ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂದ್ರ, ಬರುವಂತ ಪರೀಕ್ಷೆಯಲ್ಲಿ ಒಂದ ಸೀಟ್ ಇದೆ ಅಂತ ತಿಳ್ಕೊರಿ, ಅದು ನಿಮ್ಮದೇ ಆಗಿರ್ಲಿ ಅನ್ನೋದೇ ನಮ್ಮ ಆಶಯ ರೀ. ಹೌದಾ? ಸೊ ಆ ರೀತಿ ನೀವು ಸ್ಟಡಿ ಮಾಡ್ಬೇಕ್ರಿ. ಇದನ್ನ ತಾವೇನ್ ಮಾಡ್ಬೇಕು ಗಮನದಲ್ಲಿ ಇಟ್ಕೊಂಡ ಸೊ ನಿಮ್ಮ ಸ್ಟಡಿಯನ್ನ ಮಾಡ್ಬೇಕು. ಯಾಕಂದ್ರೆ ಬರುವಂತ ಪರೀಕ್ಷೆ ಏನಾಗಿರ್ತದೆ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಕಠಿಣ ಆಗಿರ್ತಾ ಇದೆ, ನೆನ್ಪಿಟ್ಟಿದ್ರಿ. ಗ್ಯಾರಂಟಿ ಹೇಳ್ತಾ ಇದ್ದೇನೆ. ಸೊ ಕಠಿಣ ಪರೀಕ್ಷೆ ಇದೆ ಅಂತಂದ್ರೆ ನೀವು ಸ್ಟಡಿ ಮಾಡ್ರಿ. ಹೌದಾ? ಕಠಿಣ ಇದೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಸ್ಟಡಿಯನ್ನ ಮಾಡ್ಬೇಕು. ಇನ್ನೊಂದು ನಿಮಗ್ ಗೊತ್ತಿರ್ಬೇಕು ಸ್ನೇಹಿತರೆ, ಏನಪ್ಪಾ ಅಂದ್ರ ನಿಮ್ಮ ಅಂಕಗಳು ಎಲ್ಲಿ ಕಡಿಮೆ ಬಿದ್ದಾವಲ್ಲ, ಆಲ್ಮೋಸ್ಟ್ ಏನಾಗಿರ್ತದೆ ಅವು ಎಲ್ಲರಿಗೂ ಸಹಿತ ಕಡಿಮೆ ಆಗಿರ್ತಾ ಇದಾವೆ, ನೆನ್ಪಿಟ್ಕೊಳ್ಳಿ. ಹೌದಾ? ಈಗ ನಿಮ್ಗೆ ಯಾವ್ದಾದ್ರು ಒಂದು ಪರೀಕ್ಷೆಯಲ್ಲಿ ಗಣಿತದಲ್ಲಿ ಕಡಿಮೆ ಬಿದ್ದಾವ ಅಂದ್ರೆ ಮತ್ತೊಬ್ರಿಗೂ ಗಣಿತದಲ್ಲಿ ಕಡಿಮೆ ಬಿದ್ದಿರ್ತದೆ. ಬಟ್ ಈ ಬರುವಂತ ಏನು ದಿನಗಳಲ್ಲ 2 ತಿಂಗಳ, ಅಲ್ಲಿ ಆ ವಿಷಯವನ್ನ ನೀವೇನಾದ್ರು ಪರ್ಫೆಕ್ಟ್ ಮಾಡಿದ್ರ ಅವ್ರಿಗಿಂತ ಮುಂದೆ ನೀವು ಹೋಗಿರ್ತೀರಿ, ನೆನ್ಪಿಟ್ಕೊಳ್ಳಿ. ದಟ್ ಇಸ್ ದ ಟ್ರಿಕ್ಸ್ ಅಷ್ಟೇ. ಎಲ್ಲರಿಗೂ ಕನ್ನಡ ಬರ್ತದ ಅಂದ್ಕೊಳ್ಳಿ ನೀವು ಕನ್ನಡ ಮಾಡ್ಕೋತೀರ ಅಂತಿಲ್ಲ ರೀ. ಹೌದಾ? ನಿಮಗ್ ಯಾವ್ದು ಬರಂಗಿಲ್ಲ, ಹೆಚ್ಚಿಗೆ ಜನ ಎಲ್ಲರಿಗೂ ಅದು ಬರಂಗಿಲ್ಲ ರೀ. ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರ, ಸೊ ಯಾರಿಗ್ ಬರಂಗಿಲ್ಲ ಅದನ್ನ ನಾನ್ ಮಾಡ್ಬೇಕು, ಉಳಿದುದು ಕನ್ನಡ ನಿಮ್ಗೂ ಬರ್ತದ ಅವ್ರಿಗೂ ಬರ್ತದ. ಹೌದಾ? ಸೊ ಆ ರೀತಿ ಮಾಡ್ಲಿಕ್ಕೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಬರ್ದೇ ಇರೋದನ್ನ ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ, ರೂಢಿ ಮಾಡಿ,
ಇದರಿಂದ ಏನಾಗ್ತದಪ್ಪ ಅಂದ್ರೆ ಅವ್ರಿಗಿಂತ ಒಂದ್ ಸ್ವಲ್ಪ ನೀವೇನಂತೀರಿ ಮುಂದಕ್ಕೆ ಬರ್ಲಿಕ್ಕೆ ಏನಂದ್ರೆ ಅವಕಾಶಗಳು ಇರ್ತಾ ಇದಾವೆ. ಹಾಗಾಗಿ ಅವ್ರನ್ನ ಕಂಪೇರ್ ಮಾಡಿ ಇವ್ರನ್ನ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಟ್ ನಿಮ್ಮ ಸ್ಟ್ರೆಂತ್ ಎಷ್ಟೈತಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಈಗ ಪರೀಕ್ಷೆ ಬರ್ದಿದ್ದೀರಿ, ಟಿ ಪರೀಕ್ಷೆ ಬರ್ದ್ರೆ ನಿಮ್ ಸ್ಟ್ರೆಂತ್ ಎಷ್ಟೈತಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ. ಹಾಗಾದ್ರೆ ಆ ಪರೀಕ್ಷೆಯಲ್ಲಿ ನಾವು ಏನು ಚೇಂಜಸ್ ಮಾಡ್ಕೋಬೇಕು ಬರುವಂತ ಪರೀಕ್ಷೆಗೆ, ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು. ನೀವು ಈಗಾಗಲೇ ಪ್ಲಾನ್ ಮಾಡಿದ್ದು ಎಷ್ಟು ಸಕ್ಸಸ್ ಆಗೈತೆ ಅನ್ನೋದೀಗ ಎಕ್ಸಾಮ್ ದಾಗ ಗೊತ್ತಾಗಿದೆ. ಇನ್ನು ಬರುವಂತ ಎಕ್ಸಾಮ್ ದಾಗೂ ಸಕ್ಸಸ್ ಆಗ್ಬೇಕಾದ್ರೆ ನಿಮ್ಮ ಪ್ಲಾನ್ ಯಾವ ರೀತಿ ಇರಬೇಕು, ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು, ಯಾವ ರೀತಿ ನೀವು ಡಿಸೈಡ್ ಆಗಬೇಕು, ಎಫರ್ಟ್ ಯಾವ ರೀತಿ ಇರಬೇಕು, ನಿಮ್ ಪ್ರಾಕ್ಟೀಸ್ ಎಷ್ಟು ಇರಬೇಕು, ಅದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ. ಯಾಕ ನಿಮ್ಮ ನೆನಪಿನ ಶಕ್ತಿ ನಿಮ್ಗೆ ಅಷ್ಟೇ ಗೊತ್ತಿರ್ತದೆ ರೀ. ಅವ್ರು ಹೇಳ್ತಾರೋ ನಾನ್ ಹೇಳ್ತಾ ಇದ್ದೇನೆ ಮತ್ತೊಬ್ರು ಹೇಳ್ತಾ ಇದಾರೆ ಅಂತ ಕೇಳಿಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಪ್ರತಿಯೊಬ್ಬರ ಮೆದುಳು ಏನದನ್ನ ಅದು ಗ್ರಾಸ್ ಮಾಡ್ತಕ್ಕಂಥ ಪವರ್ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಹಾಗಾಗಿ ನಿಮಗೆ ಯಾವ್ದು ಅನುಕೂಲ ಆಗ್ತೈತೆ ಅದೇ ರೀತಿ ನಿಮ್ಮ ಸ್ಟಡಿ ವೇ ಇರ್ಲಿ, ತಲೆ ಕೆಡ್ಸ್ಕೊ ಹೋಗ್ಬೇಡಿ, ರೈಟ್. ಸೊ ಹಾಗಾಗಿ ತಾವು ಈ ಒಂದು ಅಂಶನ ಗಮನಿಸ್ಬೇಕು. ಬರುವಂತ ಪರೀಕ್ಷೆ ಕಠಿಣ ಆಗ್ತಾ ಇದೆ ಅಂತ ತಿಳ್ಕೊಂಡ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ. ಕೆಲವೊಬ್ರು ಇಷ್ಟು ಈಜಿ ಇತ್ತಂದ್ರೆ PSR GPS ಆಗ್ತದೆ, ತಲೆ ಅಂತ ತೆಗೆದು ನಾವೇನ್ ಮಾಡೋಣ, ಇದರಿಂದನ ರೆಡಿ ಆಗೋಣ, ಹಿಂಗ ರೆಡಿ ಆಗೋಣ ರೀ. ಕಠಿಣ ಬರ್ಲಿ, ಕಠಿಣ ಬರ್ತದ, ನಾ ಕಠಿಣಕ್ಕೆ ಉತ್ತರ ಮಾಡ್ತೇನೆ. ಆ ರೀತಿ ನಿಮ್ ಮೈಂಡ್ ಸೆಟ್ ಮಾಡ್ಕೋರಿ. ಆ ರೀತಿ ನಿಮ್ ಮೈಂಡ್ ಏನ್ ಮಾಡ್ರಿ, ರೆಡಿ ಮಾಡ್ಕೋರಿ. ಮನಸ್ಥಿತಿಗಳನ್ನ ಬದಲಾಯಿಸ್ಕೊಳ್ಳಿ, ಸ್ಟಡಿಗೆ ಗಮನ ಕಡೆ ಕೊಡ್ರಿ, ರೈಟ್. ಸೊ ಇದರಿಂದ ಏನಾಗ್ತಿಪ್ಪ ಅಂದ್ರ, ಸೊ ಬರುವಂತ ಪರೀಕ್ಷೆಗೆ ನಿಮ್ಮ ಆತ್ಮವಿಶ್ವಾಸ ಆಟೋಮೆಟಿಕ್ ಏನಾಗ್ತಿದೆ ಅಂದ್ರೆ ಹೆಚ್ಚಿಗೆ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಯಾಕಂದ್ರೆ ಈ ಬಾರಿ ಸುಮಾರು 100% ಅಭ್ಯರ್ಥಿಗಳು ಎಲಿಜಿಬಲ್ ಆಗ್ತಾ ಇದಾರೆ, ನೆನ್ಪಿಟ್ಕೋರಿ. 80% ಏನಾಗ್ತಾ ಇದಾರೆ, ಎಲಿಜಿಬಲ್ ಆಗ್ತಾ ಇದಾರೆ ಆದ್ಮೇಲೆ ನೆನ್ಪಿಟ್ಕೋರಿ. 80% ಗಿಂತ ಹೆಚ್ಚಿಗೆ ಜನ ಎಲಿಜಿಬಲ್ ಆಗ್ತಾ ಇದಾರೆ. ಹಾಗಾದ್ರೆ ಇವರೆಲ್ಲರೂ ನಮಗ ಕಾಂಪಿಟೇಟರ್ಗಳು, ಇವರೆಲ್ಲರೂ ನಮ್ಮ ಸ್ಪರ್ಧಾರ್ಥಿಗಳಾಗಿರ್ತಾ ಇದಾರೆ. ಅದಕ್ಕೆ ದಯವಿಟ್ಟು ನೋಟಿಫಿಕೇಶನ್ ಆಗತೈತಿ ಅಂತ ಅಂದ್ರೆ ಕಾಲ್ ಸ್ಟಡಿ ಮಾಡಕ್ ಹೋಗ್ಬೇಡ್ರಿ, ಆಗ್ಲಿ ಬಿಡ್ಲಿ. ಯಾಕಂದ್ರೆ ಕಲಿಕೆಗೆ ಯಾವತ್ತು ಕೊನೆ ಇರುವುದಿಲ್ಲ ರೀ. ಹಾಗಾಗಿ ಕಲಿತಾನೆ ಇರ್ರಿ. ಕಲಿಯೋದ್ರಿಂದ ನಿಮ್ಮ ಒಂದು ನಾಲೆಜ್ ಬೇರೆನೆ ಆಗಿರ್ತಾ ಇದ್ರಿ. ಪರೀಕ್ಷೆ ಯಶಸ್ವಿ ಆಗ್ಲಿ ಬಿಡ್ಲಿ ಅದ ನಂತರದ ವಿಚಾರ, ರೈಟ್. ಬಟ್ ನಿಮ್ಮ ಒಂದು ಜ್ಞಾನ, ನಿಮ್ಮ ಒಂದು ಆ ಒಂದು ನಾಲೆಜ್ ಏನದಲ್ಲ, ಅದ್ ಯಾವತ್ತು ಕಡಿಮೆ ಆಗ್ಬಾರ್ದ್ರಿ. ಅದ್ ಯಾವತ್ತು ಅಪ್ಡೇಟ್ ಆಗ್ತಾನೆ ಇರ್ಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಹೌದಾ. ಅದ್ ಎಷ್ಟು ಅಪ್ಡೇಟ್ ಆಗ್ತಿರ್ತದಲ್ಲ ಅಷ್ಟ್ ನಿಮ್ಮಲ್ಲಿ ಏನಾಗ್ತೈತಿ ಅಂದ್ರೆ ಕಲಿಯುವ ಹುಚ್ಚು ಅಥವಾ ಕಲಿಯುವ ಒಂದು ಕುತೂಹಲ ಏನಾಗಿದೆ ಹೆಚ್ಚಿಗೆ ಮೂಡ್ತಾ ಇದೆ, ರೈಟ್. ಹಾಗಾಗಿ ಬರುವಂತ ಪರೀಕ್ಷೆ ಏನಾಗಿರ್ತದೆ ಅಂದ್ರೆ ಬಹಳಷ್ಟು ಕಠಿಣ ಆಗಿರ್ತಾ ಇದೆ, ಬಹಳಷ್ಟು ಸ್ಪರ್ಧೆ ಇರ್ತಾ ಇದೆ, ಬಹಳಷ್ಟು ಗಂಭೀರತೆಯಿಂದ ಕೂಡಿರ್ತಾ ಇದೆ, ಬಹಳಷ್ಟು ಅವಕಾಶಗಳು ಸಿಗ್ತಾ ಇದಾವೆ. ಅವಕಾಶಗಳನ್ನ ಮಿಸ್ ಮಾಡ್ಕೊಂಡ್ರಂದ್ರೆ ಮತ್ತೆ 2-3 ವರ್ಷಗಳವರೆಗೆ ನಾವೇನ್ ಮಾಡ್ಬೇಕಾಗ್ತೈತಿ, ತಾಳ್ಮೆಯಿಂದ ಕಾಯ್ಬೇಕಾಗ್ತೈತಿ. ಹಾಗಾಗಿ ಆ ತಾಳ್ಮೆಯಿಂದ ಕಾಯುವ ಬದಲಾಗಿ ಇವತ್ತಿನಿಂದನ ನಾವು ಡಿಸೈಡ್ ಮಾಡೋಣ, ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಳೋಣ. ಐ ಆಮ್ ರೆಡಿ ಅನ್ನೋಣ. ನಿಮ್ಮ ಪ್ರಯತ್ನ, ನಿಮ್ಮ ಓದು ಇವಾಗಿನಿಂದಲೇ ಏನಾಗಲಿ ಸ್ಟಾರ್ಟ್ ಆಗಲಿ. ಪ್ರತಿಯೊಂದು ವಿಷಯಕ್ಕೆ ಇಂತಿಷ್ಟು ಟೈಮ್ ಅನ್ನ ಕೊಡ್ರಿ, ರಿವಿಷನ್ ಮಾಡ್ಕೋರಿ. ಯಾವ್ದು ತಿಳಿದಿಲ್ಲ ಅವತ್ತು ನೀವು ಓದ್ರಿ. ಪೇಪರ್ ಈಸಿ ಬಂದಿತ್ತಂದ್ರೆ ಬರುವಂತ ಪರೀಕ್ಷೆ ಸಹಿತ ಈಸಿ ಇರ್ತೈತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ಮೇಲೆ ಹೇಳಕ್ ಸಾಧ್ಯನೇ ಇಲ್ಲ, ಹೆಂಗ್ ಬೇಕಾದಂಗ ಆಗಬಹುದು. ಬಟ್ ಯಾರು ಊಹೆ ಮಾಡಕ್ ಸಾಧ್ಯ ಇಲ್ಲ ರೀ. ಹಾಗಾಗಿ ದಯವಿಟ್ಟು ತಾವೇನ್ ಮಾಡ್ರಂದ್ರ ಸ್ವಲ್ಪ ಚೇಂಜಸ್ ಮಾಡ್ಕೋರಿ ಮನಸ್ಥಿತಿಯನ್ನ. ನೀವು ಅಪ್ಡೇಟ್ ಆಗ್ರಿ, ಓದ್ತಾ ಇರಿ, ಕಠಿಣ ವಿಷಯಗಳ ಕಡೆಗೆ ಗಮನ ಕೊಡ್ರಿ. ನೆನಪಿರ್ಲಿ, ಸ್ಪರ್ಧೆ ಬಹಳಷ್ಟಿದೆ. ಆ ಸ್ಪರ್ಧೆಯಲ್ಲಿ ನೀವು ಮುಂದಕ್ಕೆ ಬರ್ಬೇಕಾದ್ರೆ ಅವ್ರಿಗೆ ಬರ್ದೇ ಇರೋ ವಿಷಯಗಳ ಕಡೆಗೆ ಅತಿ ಹೆಚ್ಚು ನೀವೇನ್ ಮಾಡ್ಬೇಕು, ಸ್ವಲ್ಪ ಪ್ರಯತ್ನವನ್ನ ಪಡಬೇಕಾದೀತಿ, ನೆನ್ಪಿಟ್ಕೋರಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸ್ನೇಹಿತರೆ, ಅತಿ ಹೆಚ್ಚು ನಮ್ಮ ಒಂದು ಫಲಿತಾಂಶನ ಕೊಟ್ಟಿರ್ತಕ್ಕಂತ ಸಂಸ್ಥೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆಗಿದೆ. ಪ್ರತಿ ವರ್ಷ ಸುಮಾರು 4-5 ವರ್ಷಗಳಿಂದ ನಾವು ಟಿಇಟಿನ ಪ್ರೊಡಿಕ್ಷನ್ ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಆಗಿರ್ಬೋದು ಅಥವಾ ಹಿಂದಿನ 21, 22, 23, 24, 25 ಈ ಪ್ರತಿಯೊಂದು ಪರೀಕ್ಷೆನೂ ಸಹಿತ ಅತಿ ಹೆಚ್ಚು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಥವೇ ಕ್ವಶನ್ಸ್ ಗಳು ಬರ್ತಾ ಇದಾವೆ. ಇವೇ ಬರ್ತಾ ಇದೆ ಅನ್ನುವಂತ ವಿಚಾರಗಳನ್ನ ಆಲ್ರೆಡಿ ನಾವೇನ್ ಮಾಡಿದ್ರೆ ಅಭ್ಯರ್ಥಿಗಳು ಹೇಳಿದಾವೆ, ಅವೇ ಬಂದಿದಾವೆ. ಸಾಕಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಖುಷಿ ಆಗ್ತಾ ಇದೆ ಆದ್ಮೇಲೆ. ಸೊ ದಯವಿಟ್ಟು ಇದಕ್ಕೊಂದು ಹೆಲ್ಪ್ ಆಗಿರ್ತಕ್ಕಂಥ ನಮ್ ಸೂಪರ್ 6 ಬುಕ್ ಆಗಿರ್ಬೋದು, GPSR ಸೈನ್ಸ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ಪುಸ್ತಕ ಅವೈಲೇಬಲ್ ಇದೆ. ಜೊತೆಗೆ ಪೇಪರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೂಪರ್ ಟಿಇಟಿ ಗಣಿತ ಮತ್ತು ಮ್ಯಾಥ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸುಮಾರು 80 ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿರ್ತಕ್ಕಂಥ ಬುಕ್ ಇದೆ, ನೆನ್ಪಿಟ್ಕೋರಿ. ಎಕ್ಸಾಮ್ ಮುಗೀತು ಅಂದ್ಮೇಲೆ ಅದು ಅಷ್ಟ ಸಂಬಂಧಪಟ್ಟಿರೋದಿಲ್ಲ. ಆ ಒಂದು ಪುಸ್ತಕ ನಿಮ್ಮ PSTR GPSR ಗೆ ಅವೇ ಕ್ವಶನ್ಸ್ ಬರ್ತಾವ ಅನ್ನೋದು 100% ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅಷ್ಟು ವೆರೈಟಿನೇ ಇದೆ, ಸಾಕಷ್ಟು ಅಭ್ಯರ್ಥಿಗಳು ಈಗಾಗಲೇ ಯೂಸ್ ಮಾಡ್ತಾ ಇದ್ರೆ. ನಿಮ್ಗೆ ಏನಾದ್ರು ಬೇಕಾಗಿತ್ತು ಸೊ ದಯವಿಟ್ಟು ಈ ನಂಬರ್ಗೆ ತಾವೇನ್ ಮಾಡ್ಬೋದು, ವಾಟ್ಸ್ಆಪ್ ಮಾಡ್ಬೋದು 761920206247.
ಓಕೆ, ಇದಕ್ಕೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಬಿಗ್ ಅಪ್ಡೇಟ್ ಬರ್ತಿರ್ತವೆ. ನಮ್ಮ ಬ್ಯಾಚಸ್ ಕೋರ್ಸ್ಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಸೈನ್ಸ್ ಮ್ಯಾಥ್ಸ್ ಮಟೀರಿಯಲ್ ಆಗಿರ್ಬೋದು, ಸಾಕಷ್ಟು ವಿಷಯಗಳು ಅದರಲ್ಲಿ ಶೇರ್ ಆಗ್ತಾ ಇರ್ತವೆ. ದಯವಿಟ್ಟು ಆ ಒಂದು ಗ್ರೂಪ್ ಚಾನಲ್ಗೆ, ಟೆಲಿಗ್ರಾಮ್ ಗ್ರೂಪ್ಗೆ ತಾವು ಜಾಯ್ನ್ ಆಗಿ ಅಂತ ಹೇಳ್ತಾ, ಎಸ್ ಸ್ಟಡಿ ಹಠದಿಂದ ಇರಲಿ, ಛಲದಿಂದ ಇರಲಿ. ಸೊ ಮುಂದೆ ಇಟ್ಟಿರ್ತಕ್ಕಂಥ ಜನ ಹಿಂದಿಗೆ ಸರ್ಸ್ಲಿಕ್ಕೆ ಹೋಗಬೇಡಿ, ಆರಾಮಾಗಿ ಸ್ಟಡಿ ಮಾಡಿ. ಇವಾಗಿನಿಂದ ಸ್ಟಡಿ ಮಾಡಿದ್ರೆ ಖಂಡಿತವಾಗಿಯೂ ನೀವೇನ್ ಮಾಡ್ತೀರಿ, ಅಂದುಕೊಂಡಿದ್ದನ್ನು ಸಾಧಿಸ್ತೀರಿ. ಮತ್ತೆ ನಿಮಗೆ ಹೊಸ ಹೊಸ ಐಡಿಯಾಗಳೊಂದಿಗೆ, ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಮತ್ತಷ್ಟು ಪ್ರೇರಣೆಗೊಳಿಸ್ತಕ್ಕಂಥ ಒಂದಿಷ್ಟು ವಿಚಾರಗಳು, ನಿಮ್ಮನ್ನ ಅಲರ್ಟ್ ಮಾಡ್ತಕ್ಕಂಥ ಮತ್ತಷ್ಟು ವಿಚಾರಗಳನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಕಾಂಪಿಟೇಷನ್ ಬಹಳ ಇದೆ, ಸ್ಪರ್ಧೆ ಇದೆ. ನೆನಪಿರ್ಲಿ, ನಿದ್ದೆ ಮಾಡ್ರಿ ಬೇಡನಂಗಿಲ್ಲ, ಊಟ ಮಾಡ್ರಿ ಬೇಡನಂಗಿಲ್ಲ, ಆಟ ಆಡ್ರಿ ಬೇಡನಂಗಿಲ್ಲ, ಮೊಬೈಲ್ ನೋಡ್ರಿ ಬೇಡನಂಗಿಲ್ಲ, ಟಿವಿ ನೋಡ್ರಿ ಬೇಡನಂಗಿಲ್ಲ, ಸುತ್ತಾಡ್ರಿ ಬೇಡನಂಗಿಲ್ಲ. ಆದ್ರೆ ಅದ್ರ ಜೊತೆ ಸ್ಟಡಿ ಮಾಡೋದನ್ನ ಮೊದ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಎಸ್ ಮತ್ತೆ ಸಿಗೋಣ. ಸ್ಟಡಿ ಮಾಡ್ತಾ ಇರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಒನ್ ಅಂಡ್ ಆಲ್.